ಗೃಹ ಪ್ರವೇಶ ಅಂದಮೇಲೆ ಸಾಕಷ್ಟು ಜನ ಗೃಹ ಪ್ರವೇಶಕ್ಕೆ ಹೋಗೋದು ಸರ್ವೇ ಸಾಮಾನ್ಯವಾಗಿರ್ತದೆ. ಆದರೆ ಗೃಹ ಪ್ರವೇಶ ಕಾರ್ಯಕ್ರಮದ ಊಟ ಸೇವಿಸಿ 5-6 ಜನ ಅಸ್ವಸ್ಥರೂ ಆಗಿದ್ದಾರೆ. ಇದು ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಜಾಂತಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಸಹಜವಾಗಿ ಗೃಹ ಪ್ರವೇಶ ಅಂದಾಗ ಮನೆ ನೋಡಬೇಕು. ಆ ಗೃಹ ಪ್ರವೇಶದಲ್ಲಿ ಬಗೆ ಬಗೆಯ ಭಕ್ಷ್ಯ ಭೋಜನಗಳನ್ನು ಸಹಜವಾಗಿ ಮಾಡಿರ್ತಾರೆ. ಇನ್ನು ಮನೆ ಗೃಹ ಪ್ರವೇಶ ಪೂಜೆಯಲ್ಲಿ ಗ್ರಾಮಸ್ಥರು ಊಟವನ್ನು ಸೇವಿಸಿದರು. ಆದರೆ ಅದರಲ್ಲಿ 3 ಮಕ್ಕಳು, ಓರ್ವ ಮಹಿಳೆ, ಓರ್ವ ಪುರುಷ ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬೀದರ್ನ ಬ್ರಿಮ್ಸ್ ಜಿಲ್ಲಾಸ್ಪತ್ರೆಯಲ್ಲಿ ಆ ಅಸ್ವಸ್ಥರು ಚಿಕಿತ್ಸೆ ಪಡಿತಾ ಇದ್ದಾರೆ. ಅಸ್ವಸ್ಥರಿಗೆ ಗ್ಲೂಕೋಸ್ ಹಾಕಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಅಸ್ವಸ್ಥರ ಆರೋಗ್ಯ ಈಗ ಒಂದು ಕಡೆ ಈಗ ಸುಧಾರಿಸ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಇದು ಬೀದರ್ನ ಬ್ರಿಮ್ಸ್ ಜಿಲ್ಲಾಸ್ಪತ್ರೆಯಲ್ಲೇ ಅಸ್ವಸ್ಥರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಆರೋಗ್ಯದಲ್ಲಿ ಚೇತರಿಕೆ ಆಗಿದೆ. ಸಹಜವಾಗಿ ಗೃಹ ಪ್ರವೇಶ ಅಂದಾಗ 100 ಜನ ಸೇರೋದು ಸರ್ವೇ ಸಾಮಾನ್ಯವಾಗಿರ್ತದೆ. ಆದರೆ ಇಲ್ಲಿ ಒಂದು 3-4 ಜನರಿಗೆ ಅಸ್ವಸ್ಥರಾಗಿದ್ದಾರೆ ಅಂದರೆ ಇನ್ನು ಬೇರೆ ಎಲ್ಲ ಬಂದಿದ್ರಲ್ಲ ಅವ್ರ ಕತೆ ಏನು ಅನ್ನೋದು ಕೂಡ ಇಲ್ಲಿ ಗೊತ್ತಾಗಬೇಕಾಗಿದೆ. ಒಟ್ಟಲ್ಲಿ ಗೃಹ ಪ್ರವೇಶಕ್ಕೆ ಹೋಗೋದಕ್ಕಿಂತ ಮುಂಚೆ ಬೇರೆ ಇನ್ನೇನಾದರೂ ತಿಂದ್ಕೊಂಡು ಹೋಗಿದ್ರಾ ಅಥವಾ ಫುಡ್ ಪಾಯ್ಸನ್ ಏನಾಗಿತ್ತು, ಏನು ಕಾರಣ ಇದಕ್ಕೆ, ಇವೆಲ್ಲವೂ ಕೂಡ ಈಗ ಒಂದಿಷ್ಟು ಮೆಡಿಕಲ್ ರಿಪೋರ್ಟಿಂದನೇ ಗೊತ್ತಾಗಬೇಕಾಗ್ತದೆ. ಈಗ ಆಲ್ರೆಡಿ ಈಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ನೋಡಿ, ಈಗೇನು ಗಮನಿಸ್ತಾ ಇದ್ದೀರಲ್ಲ, ಇವರೆಲ್ಲರೂ ಕೂಡ ಈಗ ಗೃಹ ಪ್ರವೇಶದ ಊಟವನ್ನು ಸೇವನೆ ಮಾಡಿದಂಥವ್ರು. ಆದರೆ ಇದರಲ್ಲಿ ಒಂದಿಷ್ಟು ಜನ, ಒಂದು 3-4 ಜನ ಈಗ ಅಸ್ವಸ್ಥರಾಗಿದ್ದಾರೆ. ಎಸ್, ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ರಾಜ್ಕುಮಾರ್ ಕೊಡ್ತಾ ಹೋಗ್ತಾರೆ. ರಾಜ್ಕುಮಾರ್, ಗೃಹ ಪ್ರವೇಶ ಅಂದಾಗ 100 ಜನ ಸೇರೋದು ಸರ್ವೇ ಸಾಮಾನ್ಯ. ಆದರೆ ಇದರಲ್ಲಿ 3-4 ಜನ ಅಸ್ವಸ್ಥರಾಗಿದ್ದಾರೆ. ಎಷ್ಟು ಜನ ಬಂದಿದ್ರಂತೆ ಗೃಹ ಪ್ರವೇಶಕ್ಕೆ? ಸದ್ಯಕ್ಕೆ ಇವರ ಆರೋಗ್ಯ ಈಗ ಹೇಗಿದೆ? ಖಂಡಿತವಾಗ್ಲೂ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ. ಗೃಹ ಪ್ರವೇಶಕ್ಕೆ ಹೋದ ಸಾಕಷ್ಟು ಜನ ಒಂದು ಗೃಹ ಪ್ರವೇಶಕ್ಕೆ ಬಂದು ಊಟನ ಮಾಡಿರ್ತಾರೆ. ಅದರಲ್ಲೂ ಬರೀ 5-6 ಜನಕ್ಕೆ ಮಾತ್ರ ಫುಡ್ ಪಾಯ್ಸನ್ ಆಗಿದೆ. ಆದ್ರೆ ಮೇಲ್ನೋಟ ಕಂಡು ಬಂದಿರೋದು ಫುಡ್ ಪಾಯ್ಸನ್ ಆಗಿರೋ ಅಂದ್ರೆ ಊಟ ಮಾಡಿದ್ರಿಂದ ಆಗಿದೆ ಅಂತ ಹೇಳ್ತಾ ಇದಾರೆ. ಆದ್ರೆ ಅಷ್ಟು ಜನದಲ್ಲಿ ಬರೀ 3-4 ಜನಕ್ಕೆ ಆಗಿದೆ ಅಂತಂದ್ರೆ ಅವರು ಫುಡ್ ಪಾಯ್ಸನ್ ಅಲ್ಲ, ಮತ್ತಂದ್ರೆ ಮಜ್ಜಿಗೆ ಆಗಿರ್ಬೋದು, ಈ ತರ ಪಾನಕ ಆಗಿರ್ಬೋದು ಕುಡ್ದಿದ್ದಾರೆ ಅಂತೆ. ಅದರಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಆ ಜಗ್ ಮೂಲಕ ಏನ್ ತರ್ತಾರಲ್ಲ ಫುಡ್, ಅದರಲ್ಲಿ ಏನಾದ್ರೂ ಹೆಚ್ಚ ಕಮ್ಮ ಆಗಿತ್ತಾ ಅಂತೇಳಿ ಒಂದು ಡಾಕ್ಟರ್ಸ್ ಹೇಳ್ತಾ ಇದಾರೆ. ಇವಾಗ ಅವರ ಸ್ಥಿತಿ ಏನು ಅಷ್ಟೊಂದು ಚಿಂತಾಜನಕ ಇಲ್ಲ, ಇವಾಗ ನಾರ್ಮಲ್ ಸ್ಥಿತಿಗೆ ಬಂದಿದ್ದಾರೆ. ಧನ್ಯವಾದ ರಾಜ್ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.